ಓಡುವ ಅಭೇದ್ಯ ಕೋಟೆಯಲ್ಲಿ ನರೇಂದ್ರ ಮೋದಿ. ಯುದ್ಧ ಪೀಡಿತ ಪ್ರದೇಶದಲ್ಲಿ ಮೋದಿ ಟ್ರೈನ್ ಟ್ರಾವೆಲ್. ಬರೋಬ್ಬರಿ 20 ಗಂಟೆ ಕಾಲ ರೈಲಿನಲ್ಲೇ ಉಳಿದ ಮೋದಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ದಗದಗನೆ ಹೊತ್ತಿ ಉರಿತಾ ಇದೆ. ಇದು ನಿಮ್ಗೆಲ್ಲರಿಗೂ ಕೂಡ ತಿಳಿದಿದೆ. ಆದ್ರೆ ಇದೇ ಹೊತ್ತಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಉಕ್ರೇನ್ಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಈ ಬಾರಿ ನರೇಂದ್ರ ಮೋದಿಯವರು ಪ್ರಯಾಣವನ್ನ ಬೆಳೆಸ್ತಾ ಇರುವುದು ಟ್ರೈನ್ ಫೋರ್ಸ್ 1 ಎನ್ನುವಂತಹ ರೈಲಿನಲ್ಲಿ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಗಂಟೆಗಳ ಕಾಲ ಜರ್ನಿಯನ್ನ ಮಾಡಲಿದ್ದಾರೆ. ಅಯ್ಯೋ, ಏನಿದು? ನರೇಂದ್ರ ಮೋದಿಯವರು ಅದರಲ್ಲೂ 30 ವರ್ಷಗಳ ಬಳಿಕ ಭಾರತದ ಪ್ರಧಾನಿ ಉಕ್ರೇನ್ಗೆ ಭೇಟಿಯನ್ನ ಕೊಡ್ತಿರುವಂಥದ್ದು ಸಾಕಷ್ಟು ಮಹತ್ವವನ್ನ ಪಡೆದಿದೆ ಈ ಒಂದು ಭೇಟಿ. ಇದೇ ರೀತಿಯಾಗಿ ನರೇಂದ್ರ ಮೋದಿಯವರು ಈ ಬಾರಿ 20 ಗಂಟೆಗಳ ಕಾಲ ಟ್ರೈನ್ನಲ್ಲಿ ಜರ್ನಿ ಮಾಡ್ತಿದ್ದಾರೆ. ಹಾಗಾದ್ರೆ ಟ್ರೈನ್ 1 ಫೋರ್ಸಿನ ವಿಶೇಷತೆಗಳು ಏನು? ಇಂಥ ಯುದ್ಧದ ಹೊತ್ತಲ್ಲಿ ಯುದ್ಧ ಭೂಮಿಯನ್ನ ಹಾದು ಹೋಗುವಂತ ಟ್ರೈನಲ್ಲಿ ನರೇಂದ್ರ ಮೋದಿಯವರು ಯಾಕೆ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಉಕ್ರೇನ್ ಅಧ್ಯಕ್ಷ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ರಂದು ಉಕ್ರೇನ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಇದು 30 ವರ್ಷಗಳ ನಂತರ ಉಕ್ರೇನ್ಗೆ ಭಾರತೀಯ ಪ್ರಧಾನಿಯ ಮೊದಲ ಭೇಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭೇಟಿ ಬಹಳ ಮಹತ್ವವನ್ನ ಪಡೆದಿದೆ. ಪ್ರಧಾನಿ ಮೋದಿಯವರ ಭೇಟಿಯು ಟ್ರೈನ್ ಫೋರ್ಸ್ 1 ರಾತ್ರಿಯ ರೈಲಿನಲ್ಲಿ ಸುಮಾರು 20 ಗಂಟೆಗಳ ಕಾಲ ಕಳೆಯೋದನ್ನ ಒಳಗೊಂಡಿರುತ್ತೆ. ಅವರು ಪೋಲ್ಯಾಂಡ್ ಇಂದ ಉಕ್ರೇನ್ ರಾಜಧಾನಿ ಕೀವ್ಗೆ ಪ್ರಯಾಣಿಸಲಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಆರಂಭದಲ್ಲಿ ಲಕ್ಷಾಂತರ ಉಕ್ರೇನರನ್ನ ಈ ಒಂದು ಟ್ರೈನಿನ ಮೂಲಕವಾಗಿಯೇ ಸ್ಥಳಾಂತರ ಮಾಡಲಾಗಿತ್ತು. ಆದ್ರೆ ಈಗ ಆ ರೈಲು ರಾಜತಾಂತ್ರಿಕ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಿ ಮೋದಿ ಯಾಕೆ ರೈಲು ಪ್ರಯಾಣವನ್ನ ಆರಿಸಿಕೊಂಡ್ರು ಮತ್ತು ವಿಮಾನ ಪ್ರಯಾಣ ಅಲ್ಲ ಎನ್ನೋ ಪ್ರಶ್ನೆಗೆ ಇದೇ ನೇರ ಉತ್ತರ ನೋಡಿ. ರಷ್ಯಾ ಉಕ್ರೇನ್ ಯುದ್ಧ. ರಷ್ಯಾದೊಂದಿಗಿನ ಯುದ್ಧದಿಂದಾಗಿ ಉಕ್ರೇನ್ನಲ್ಲಿ ಎಲ್ಲ ವಿಮಾನ ನಿಲ್ದಾಣಗಳು ಧ್ವಂಸವಾಗಿದೆ. ಇನ್ನು ವಿಮಾನ ನಿಲ್ದಾಣಗಳನ್ನ ಮುಚ್ಚಿಸಲಾಗಿದೆ. ಇನ್ನು ಉಕ್ರೇನಿನ ಅಪಾಯಕಾರಿ ರಸ್ತೆಗಳ ಕಾರಣ ಪ್ರಸ್ತುತ ರೈಲಿನಲ್ಲಿ ಪ್ರಯಾಣಿಸುವುದು ಸುರಕ್ಷಿತ ಅಂತ ಪರಿಗಣಿಸಲಾಗಿದೆ. ಹಾಗಾದ್ರೆ ಟ್ರೈನಿನಲ್ಲಿ ಪ್ರಯಾಣಿಸುತ್ತಿರುವ ಏಕೈಕ ವ್ಯಕ್ತಿ ನರೇಂದ್ರ ಮೋದಿನ ಅಂದ್ರೆ ಉತ್ತರ ಇಲ್ಲ. ಪ್ರಧಾನಿ ಮೋದಿಗಿಂತ ಮುಂಚೆನೆ ಉಕ್ರೇನ್ ರಷ್ಯಾ ಯುದ್ಧದ ಸಮಯದಲ್ಲಿ ಅನೇಕ ವಿಶ್ವ ನಾಯಕರು ಇದೇ ರೈಲಿನಲ್ಲಿ ಪ್ರಯಾಣಿಸಿದ್ರು. ಪ್ರಧಾನಿ ಮೋದಿಗೂ ಮುನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಇದೇ ಟ್ರೈನ್ನಲ್ಲಿ ಪ್ರಯಾಣಿಸಿದ್ರು. ಟ್ರೈನ್ ಫೋರ್ಸ್ 1 ಮೂಲತಃ ಕ್ರಿಮಿಯಾದಲ್ಲಿ ಪ್ರವಾಸಿಗರಿಗೆ 2014ರಲ್ಲಿ ನಿರ್ಮಿಸಲಾಯಿತು. ರೈಲು ಸುಂದರವಾದ ಆಧುನಿಕ ಒಳಾಂಗಣವನ್ನ ಹೊಂದಿದೆ. ಚಕ್ರಗಳ ಮೇಲೆ ಉನ್ನತ ಮಟ್ಟದ ಹೋಟೆಲ್ ಇದೆ. ನಾವು ಸೌಲಭ್ಯಗಳ ಬಗ್ಗೆ ಮಾತನಾಡಿದರೆ ಇದು ಪ್ರಮುಖ ಸಭೆಗಳಿಗೆ ದೊಡ್ಡ ಟೇಬಲ್, ಐಷಾರಾಮಿ ಸೋಫಾ ಮತ್ತು ಗೋಡೆ ಆರೋಹಿತವಾದ ಟಿವಿಯನ್ನ ಒಳಗಿದೆ. ನಿದ್ರೆ ಮತ್ತು ವಿಶ್ರಾಂತಿಗಾಗಿ ಸಕಲ ವ್ಯವಸ್ಥೆಗಳನ್ನ ಮಾಡುವುದರ ಜೊತೆಯಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿದೆ. ರೈಲಿನಲ್ಲಿ ಫೋರ್ಸ್ 1 ಕಂಗಾವಲು ವ್ಯವಸ್ಥೆ, ಸುರಕ್ಷಿತ ಸಂವಹನ ಜಾಲ ಮತ್ತು ಭದ್ರತಾ ಸಿಬ್ಬಂದಿಯ ಮೀಸಲಾದ ತಂಡವನ್ನ ಸಹ ಅಳವಡಿಸಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನರೇಂದ್ರ ಮೋದಿಯವರ ಉಕ್ರೇನ್ ಭೇಟಿ ಸಾಕಷ್ಟು ಮಹತ್ವವನ್ನ ಹೊಂದಿದೆ. ಅದರಲ್ಲೂ 30 ವರ್ಷಗಳ ನಂತರ ಭಾರತದ ಪ್ರಧಾನಿಯೋರ್ವರು ಉಕ್ರೇನ್ಗೆ ಭೇಟಿಯನ್ನ ನೀಡ್ತಿರೋದು. ಮತ್ತೊಂದು ಕಡೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ದಗದಗನೆ ಅಂತ ಉರಿತಾ ಇದೆ. ಇದೇ ಹೊತ್ತಲ್ಲಿ ಅದೇ ಯುದ್ಧ ಭೂಮಿಯಲ್ಲಿ ಬರೋಬ್ಬರಿ 20 ಗಂಟೆಗಳ ಕಾಲ ನರೇಂದ್ರ ಮೋದಿಯವರು ಪ್ರಯಾಣವನ್ನ ಬಳಸ್ತಿದ್ದಾರೆ.
ಇನ್ನು ತಮ್ಮ ಭೇಟಿಯ ವೇಳೆ ಉಕ್ರೇನ್ ಮತ್ತು ಭಾರತದ ನಡುವೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿ ಚರ್ಚೆ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ನರೇಂದ್ರ ಮೋದಿ ಅವರ ಉಕ್ರೇನ್ ಭೇಟಿಯನ್ನ ಇಡೀ ವಿಶ್ವವೇ ನೋಡ್ತಾ ಇದೆ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.